ಭೈರತಿ ಬಸವರಾಜ್ ಸರೆಂಡರ್. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎಂಎಲ್ಎ ಸರೆಂಡರ್ ಸಾಧ್ಯತೆ. ಭೈರತಿ ಶರಣಾಗತಿಗಾಗಿ ಸಿಐಡಿ ಕಚೇರಿ ಮುಂದೆ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಭೈರತಿ ಬಸವರಾಜ್ ಸರೆಂಡರ್. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎಂಎಲ್ಎ ಸರೆಂಡರ್. ಭೈರತಿ ಶರಣಾಗತಿಗಾಗಿ ಸಿಐಡಿ ಕಚೇರಿ ಮುಂದೆ ತಯಾರಿ. ಸಿಐಡಿ ಕಚೇರಿ ಮುಂದೆ ಭಾರಿ ಪೊಲೀಸ್ ಭದ್ರತೆ, ಬ್ಯಾರಿಕೇಡ್ ಅಳವಡಿಕೆ, ಕೆಎಸ್ಆರ್ಪಿ ಪಡೆ ನಿಯೋಜನೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಭೈರತಿ ಬಸವರಾಜ್ಗೆ ಶರಣಾಗತೆ, ಬೇರೆ ದಾರಿಯೇ ಇಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಾ ಬಾಗಿಲು ಬಂದ್ ಆಗಿದೆ. ಇದೀಗ ಭೈರತಿಗೆ ಕಾನೂನಾತ್ಮಕವಾಗಿ ಎಲ್ಲಾ ಬಾಗಿಲು ಕ್ಲೋಸ್. ಪ್ರಭಾವಿಯಾದರೂ ಕಾನೂನಿಗೆ ತಲೆಬಾಗಲೇಬೇಕು ಭೈರತಿ. ಬಂಧನದಿಂದ ಪಾರಾಗಲು ಎಲ್ಲಾ ರೀತಿಯ ಪ್ರಯತ್ನ ನಡೆಸಿದ್ದ ಭೈರತಿ. ಸುಪ್ರೀಂನಲ್ಲೂ ಹಿನ್ನಡೆ ಕಾರಣ ಭೈರತಿ ಕಂಬಿ ಎನಿಸೋದು ಫಿಕ್ಸ್. ಯಾವುದೇ ಕ್ಷಣದಲ್ಲಾದ್ರೂ ಸಹಿತ ಇದೀಗ ಭೈರತಿ ಬಸವರಾಜ್ ಸರೆಂಡರ್ ಆಗೋದು ಪಕ್ಕಾ ಅಂತ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಭೈರತಿ ಬಸವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಬಾಗಿಲು ಸಹಿತ ಈಗ ಹೈಕೋರ್ಟ್ ಮೊರೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ, ಆದ್ರೆ ಎಲ್ಲೂ ಸಹಿತ ಇವರಿಗೆ ಜಾಮೀನು ಸಿಗೋದೇ ಇಲ್ಲ. ಸೊ ಹೀಗಾಗಿ ಸರೆಂಡರ್ ಆಗೋದೇ ಒಂದೇ ದಾರಿ ಅನ್ನುವಂಥದ್ದು ಈಗ ಇವರ ಮುಂದೆ ಇರುವಂತದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸರೆಂಡರ್ ಆಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಭೈರತಿ ಕಾನೂನಾತ್ಮಕವಾಗಿ ಎಲ್ಲಾ ಬಾಗಿಲು ಕ್ಲೋಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಭೈರತಿ ಬಸವರಾಜ್ ಎಲ್ಲಾ ತರದಂತ ಪ್ರಯತ್ನಗಳನ್ನ ಮಾಡಿದ್ರು, ಕಾನೂನಾತ್ಮಕವಾಗಿ ಅಲ್ಲಿ ಹೋರಾಟಗಳನ್ನ ಸಹಿತ ಮಾಡಿದ್ರು. ಆದ್ರೆ ಇದೀಗ ಎಲ್ಲಾ ಬಾಗಿಲು ಕೂಡ ಕ್ಲೋಸ್ ಆಗಿದೆ. ಮುಂದಿನ ದಾರಿ ಅಂತ ಅಂದ್ರೆ ಸರೆಂಡರ್ ಒಂದೇ. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಬಿಕ್ಲಾಶು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇದ್ದಂತಹ ಎಲ್ಲಾ ಒಂದು ದಾರಿಗಳಿರ್ಬೋದು ಮತ್ತೆ ಮಾರ್ಗಗಳಿರ್ಬೋದು ಎಲ್ಲರೂ ಸಹ ಈಗ ಬಂದ್ ಆಗಿರುವಂತ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಗೆ ಹೋಗಿದ್ರು, ಸೆಷನ್ಸ್ ಕೋರ್ಟ್ ನಲ್ಲಿ ಸಹ ಒಂದು ಅರ್ಜಿ ರಿಜೆಕ್ಟ್ ಆಗಿತ್ತು. ಆನಂತರ ಹೈಕೋರ್ಟ್ ಗೆ ಹೋದ್ರು, ಹೈಕೋರ್ಟ್ ನಲ್ಲಿ ರಾಜಕೀಯ ಕಾಲದ ಪೀಠ ಒಂದು ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಸಿಐಡಿ ಅವರು ಅಧಿಕಾರಿಗಳು ಮತ್ತೆ ಏನಂದ್ರೆ ಹೈಕೋರ್ಟ್ ಗೆ ಹೋಗಿದ್ರು. ಹೈಕೋರ್ಟ್ ನಲ್ಲಿ ಫುಲ್ ಬೆಂಚ್ ಏನಿತ್ತು, ಫುಲ್ ಬೆಂಚ್ ಮೊನ್ನೆ ಏನು 10ನೇ ತಾರೀಕು ಅದರ ಬೇಲ್ ಅರ್ಜಿ ಆರ್ಡರ್ ಅನ್ನ ರಿಜೆಕ್ಟ್ ಮಾಡಿರುವಂತದ್ದು. ಹೈಕೋರ್ಟ್ ನಲ್ಲಿ ಸಹ ಸಾಕಷ್ಟು ವಾದ ಮತ್ತೆ ಪ್ರತಿವಾದಗಳಾಗಿತ್ತು. ಅಂದ್ರೆ ಆ ಕೊಲೆ ನಡೆದ ದಿನ ಏನಿದೆ, ಕೊಲೆ ನಡೆದ ದಿನದ ಸಂದರ್ಭದಲ್ಲಿ ಕೊಲೆಗೆ ಮುನ್ನ ಮತ್ತೆ ಕೊಲೆ ಆದ ನಂತರ ಯಾರು ಆರೋಪಿಗಳಾದಂತಹ ಜಗದೀಶ್ ಇರ್ಬೋದು, ಮತ್ತೆ ಭೈರತಿ ಬಸವರಾಜ್ ಇರ್ಬೋದು, ಮತ್ತೆ ಅಜಿತ್ ಇರ್ಬೋದು, ಕಿರಣ್ ಇರ್ಬೋದು, ಈ ನಾಲ್ವರು ಸಹ ಒಂದು ಫೋನ್ ಕಾಲ್ ನಲ್ಲಿ ಮಾತನಾಡೋದಕ್ಕೆ ಒಂದು ಪ್ರಬಲವಾದ ಸಾಕ್ಷ್ಯಗಳಿದೆ ಅಂತ ಹೇಳಿ ಸಹ ಹೈಕೋರ್ಟ್ ವ್ಯಕ್ತಪಡಿಸಿತು. ಅದನ್ನ ಆ ಪ್ರಶ್ನೆ ಹೈಕೋರ್ಟ್ ನಲ್ಲಿ ಸಹ ಅವರ ನಿರೀಕ್ಷಾ ಜಾಮೀನು ವಜಾ ಆಗಿತ್ತು. ಅದಾದ ನಂತರ ಅವರು ಸುಪ್ರೀಂ ಕೋರ್ಟ್ಗೆ ನಿನ್ನೆ ಬೆಳಗ್ಗೆ ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಒಂದು ದೀರ್ಘವಾಗಿ ಒಂದು ವಾದ ಮತ್ತೆ ಪ್ರತಿವಾದ ಆದ ನಂತರ ಇವತ್ತು ಸಹ ಒಂದು ಸುಪ್ರೀಂ ಕೋರ್ಟ್ ಸಹ ಒಂದು ಅವರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರುವಂತದ್ದು. ಅಂದ್ರೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೆ ಬಿಕ್ಲಾಶ್ ಅಂದ್ರೆ ಜಗದೀಶ್ ಯಾರಿದ್ದಾರೆ ಮತ್ತೆ ಇತರ ಆರೋಪಿಗಳು ಯಾರಿದ್ದಾರೆ ಅವ್ರು ಯಾರು ನನಗೆ ಪರಿಚಯ ಇಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೆ ಆ ಪೊಲೀಸರು, ಸಿಐಡಿ ಪೊಲೀಸರು ಒಂದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎವಿಡೆನ್ಸ್ ಗಳು ಸಿಕ್ಕಿರುವಂತದ್ದು, ಕಾಲ್ ರೆಕಾರ್ಡ್ಸ್ ಇರ್ಬೋದು, ಟವರ್ ಲೊಕೇಶನ್ ಇರ್ಬೋದು. ಅಂದ್ರೆ ಆ ಕೊಲೆ ನಡೆದ ದಿನ ಏನು ಪ್ರಮುಖ ಆರೋಪಿ ಯಾರಿದ್ದಾರೆ, ಜಗದೀಶ್ ಅಲಿಯಾಸ್ ಜಗ್ಗ ಯಾರಿದ್ದಾರೆ, ಸೊ ಅವರ ಜೊತೆ ಭೈರತಿ ಬಸವರಾಜ್ ಅವರು ಮಾತನಾಡಿರೋದಕ್ಕೆ ಒಂದು ಪ್ರಮುಖವಾದ ಒಂದು ಟೆಲಿಫೋನ್ ಕನ್ವರ್ಸೇಷನ್ ಸಿಕ್ಕಿರುವಂತದ್ದು, ಆ ಪೊಲೀಸರಿಗೂ ಸಹ ಕೊಟ್ಟಿರುವಂತದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ಸಹ ಹೇಳಿರುವಂತದ್ದು, ನೀವು ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಈ ನಿಮ್ಮ ಮೊಬೈಲ್ ನಿಂದಲೇ ಅವರು ನೀವು ಏನ್ ಆರೋಪಿ ಆದಂತ ಜಗದೀಶ್ ಜೊತೆ ಮಾತಾಡಿದ್ದೀರಾ, ಇದಕ್ಕಿಂತ ಏನಷ್ಟು ಸಾಕ್ಷ್ಯಗಳು ಬೇಕು, ನಮ್ಗೆ ಯಾವುದೇ ರೀತಿಯ ಕಾರಣಕ್ಕೂ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಎಂಟರ್ಟೈನ್ ಮಾಡಲ್ಲ, ನೀವು ಟ್ರಯಲ್ ಕೋರ್ಟ್ ಯಾವ್ದಿರತ್ತೆ ಸೊ ಅಲ್ಲಿಗೆ ಸೂಕ್ತವಾಗಿ ಅಪ್ಲಿಕೇಶನ್ ಅನ್ನ ಕಳಿಸ್ತೇವೆ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರಿಗೆ ಸೂಚನೆ ಮಾಡಿ ರಿಜೆಕ್ಟ್ ಮಾಡಿರುವಂತದ್ದು. ಆದ್ರೆ ಈಗ ಇರುವಂತಹ ಎಲ್ಲಾ ಆಪ್ಷನ್ಗಳು ಅವ್ರಿಗೆ ಬಂದಾಗಿರುವಂತದ್ದು. ಈಗ ಕೇವಲ ಅವ್ರಿಗೆ ಇರುವಂತದ್ದು ಬಂದು ಅವರು ಸಿಐಡಿಗೆ ಸರೆಂಡರ್ ಆಗ್ಬೇಕು. ಸಿಐಡಿ ಅಧಿಕಾರಿಗಳ ಮುಂದೆ ಸರೆಂಡರ್ ಆದ ನಂತರ ಅವರನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಆದ ನಂತರ ಅವರನ್ನು ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಮತ್ತೆ ಏನಾದ್ರು ಕಸ್ಟಡಿಗೆ ಬೇಕಾ ಏನು ಅನ್ನೋದನ್ನ ಒಂದು ಸಿಐಡಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಏನಂದ್ರೆ ಅವ್ರು ಎಲ್ಲಿದ್ದ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿಲ್ಲ. ಆದ್ರೆ ಅವ್ರಿಗೆ ಇರುವಂತದ್ದು ಸಿಐಡಿ ಮುಂದೆ ಬಂದು ಹಾಜರಾಗ್ಬೇಕು, ಇಲ್ಲ ಕೋರ್ಟ್ಗೆ ಬಂದು ಸರೆಂಡರ್ ಆಗ್ಬೇಕಾಗಿರುವಂತದ್ದು. ಗಣಿತ